Hi. Hi. Mother. Hi. Hi. Subscribe to our channel, Eli. Subscribe to what channel? A to V Chiguru, Heli. A to reach Chiguru. Chiguru. Subscribe, Madi. Subscribe, Mari. Please. Please. Welcome to our channel. Welcome, Elu. Welcome. Hi, Eli. Hi. Hi. Welcome. Hello. ಇಲ್ಲಿ ನೋಡು, ಇದು ಬಂದು ಸಂಜೆ ವ್ಲಾಗು. ಇದು ನಮ್ಮ ಹಸ್ಬೆಂಡ್ ಇವಾಗ ಮಾಲೆ ಹಾಕಿರೋದ್ರಿಂದ ಡೈಲಿ ಬೆಳಿಗ್ಗೆ ಸಂಜೆ ಪೂಜೆ ಇರುತ್ತೆ. ಸೊ ಇದು ನಮ್ಮ ಪುಟಾಣಿ ದೇವ್ರ ಮನೆ. ಸೊ ಪೂಜೆ ಎಲ್ಲ ಆಯಿತು ಸಂಜೆದು. ಸೊ ಅದಕ್ಕೆ ಇವಾಗ ಅಡುಗೆ ಮಾಡೋಣ ಅಂತ. ಅಡುಗೆಗೆ ಇದಕ್ಕಿನ ಬೇಳೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಒಣಗಿದ ಮೆಣಸಿನ್ಕಾಯಿ, ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 7 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಕೊಬ್ಬರಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಇಷ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಇದಾದಮೇಲೆ ಸೆಪ್ರೇಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸೊ ಒಂದು ಈರುಳ್ಳಿ, ಟೊಮ್ಯಾಟೊ, ಕೊಬ್ಬರಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ. ಸೊ ಫ್ರೈ ಮಾಡೋಕ್ಕೆ ಬಾಣಲಿಲಿ ಏನೇನು ಹಾಕ್ಕೋಬೇಕು ನೋಡೋಣ. ಅದು ಬಂದು ಕಸೂರಿ ಮೇಥಿ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಗಸಗಸೆ, ಎಳ್ಳು, ಗಸಗಸೆ, ಸೋಂಪು, ಜೀರಿಗೆ ಮತ್ತು ಕಸೂರಿ ಮೇಥಿ. ಇದನ್ನು ಬಾಣಲಿಲಿ ಹಾಕಿ ಇಟ್ಕೋಬೇಕು. ಇದೆಲ್ಲದನ್ನು ಬಾಣಲಿಲಿ ಹಾಕ್ಕೋಬೇಕು. ಬಾಣಲಿಲಿ ಹಾಕ್ಕೊಂಡ್ಮೇಲೆ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೆಟೊ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ ಅದನ್ನು ಈ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೋಬೇಕು. ಇನ್ನೊಂದು ತಟ್ಟೆಯಲ್ಲಿ ಸ್ವಲ್ಪ ಧನಿಯಾ ಪುಡಿ. ಈ ಧನಿಯಾ ಪುಡಿ ಬಂದು ನಾವು ಮನೆಯಲ್ಲೇ ಮಾಡಿರೋದು. ಆಮೇಲೆ ಲವಂಗ ಒಂದು 4, ಒಂದು ಸ್ವಲ್ಪ ಸ್ಟಾರ್ ಹೂವು ಒಂದೇ ಒಂದು ಎಲೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ. ಇದು ಆಲೂಗಡ್ಡೆ ಒಗ್ಗರಣೆಗೆ. ಆಮೇಲೆ ಬದನೆಕಾಯಿ ಹಾಕ್ಕೋಬೋದು, ನಾನು ಬದನೆಕಾಯಿ ಹಾಕಿಲ್ಲ. ಸ್ವಲ್ಪ ಕರಿಬೇವು, ಈರುಳ್ಳಿ, ಇದು ಒಗ್ಗರಣೆಗೆ. ಇದು ಇದ್ಕಿರೋ ಅವರೆಬೇಳೆ ರೆಡಿ ಮಾಡಿ ಇಟ್ಕೊಂಡಿರೋದು. ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ತೊಳೆಯೋಕ್ಕೆ. ಇವಾಗ ಈ ಬಾಣಲಿಗೆ ಆಗಲೇ ಹೇಳಿದ್ನಲ್ಲ, ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಸೊ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು, ತುಂಬ ಹಾಕಬಾರ್ದು ಎಣ್ಣೆ. ಸ್ವಲ್ಪ ಹಾಕಿ ಚೆನ್ನಾಗಿ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಮೆತ್ತಗಾಗೋ ಥರ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲಿವರೆಗೂ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು, ತುಂಬ ಸೀದೋಗಬಾರ್ದು. ಸ್ವಲ್ಪ ಸಾಫ್ಟ್ ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ ಒಂದಿಷ್ಟು ಲೆವೆಲ್ಗೆ ಫ್ರೈ ಆಗಿದ್ದರೆ ಸಾಕು. ಅಂದರೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಸಪ್ರೇಟಾಗಿ ಇನ್ನೊಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ವಲ್ಲ ಧನಿಯಾ ಪುಡಿ, ಚಕ್ಕೆ ಲವಂಗ, ಶುಂಠಿ, ಕೊತ್ತಂಬರಿ ಇದನ್ನೆಲ್ಲ, ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಇದನ್ನು ಅದಕ್ಕೆ ಹಾಕೋಬೇಕು. ಎಲ್ಲನೂ ಹಾಕಿ ಇನ್ನೊಂದು 2 to 3 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಇದು ಧನಿಯಾ ಪುಡಿ ಬಂದು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ತುಂಬ ಉರಿಯೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಉರಿದ್ರೆ ಸಾಕು. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ. ಅಂದರೆ ಸೀದೋಗಬಾರ್ದು, ಕೈ ಬಿಡಬಾರ್ದು. ಯಾಕಂದರೆ ಧನಿಯಾ ಪುಡಿ ಎಲ್ಲ ಹಾಕ್ಮೇಲೆ ಸೀದೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೀದೋದಾಗ ನೋಡಿಕೊಂಡು, ಯಾಕಂದರೆ ಸೀದೋದ್ರೆ ಸಾಂಬಾರು ಟೇಸ್ಟೇ ಬೇರೆ ಥರ ಬಂದುಬಿಡುತ್ತೆ. ಸೊ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಲೈಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ.
ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ನೀರು ಹಾಕಿ. ಬಿಸಿಲು ಉಪ್ಪಬೇಡಿ, ಯಾಕಂದರೆ ಜಾರು ಹಾಳಾಗುತ್ತೆ, ಪ್ಲಸ್ ಏನಾದರೂ ಎಗ್ಗರಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ, ತುಂಬ ನುಣುಕು ಇರಬಾರ್ದು, ತುಂಬ ದಪ್ಪ ದಪ್ಪನೂ ಇರಬಾರ್ದು, ಯಾಕಂದರೆ ಕೊಬ್ಬರಿ ಹಾಗೆ ಇದ್ಬಿಡುತ್ತೆ. ನಾನು ಸಣ್ಣದಾಗಿ ಹಚ್ಚಾಕಿದ್ದೀನಿ, ನೀವು ಬೇಕಾದ್ರೆ ಕೊಬ್ಬರಿ ತುರಿದುಬಿಟ್ಟು ಹಾಕ್ಕೋಬೋದು. ಈಗ ಒಂದು ಬಾಣಲಿ ಇಟ್ಕೊಂಡು, ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಇದ್ಕಿನ ಬೇಳೆ ಸಾಂಬಾರಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ ಸ್ವಲ್ಪ ಬಿಸಿ ಆಗಬೇಕು. ಬೆಚ್ಚಗಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಸೀದೋಗೋ ಥರ ಏನು ಹುರ್ಕೋಬಾರ್ದು, ಸ್ವಲ್ಪ ಸುಮ್ಮನೆ ಹಂಗೆ ಸಾಟ್ ಮಾಡಿಕೊಂಡು ಇದಕ್ಕಿವಾಗ ಆಲೂಗಡ್ಡೆ ಹಾಕಬೇಕು. ಹಚ್ಚಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ. ಈ ಟೈಮಲ್ಲೇ ನೀವು ಬೇಕಾದ್ರೆ ಬದನೆಕಾಯಿಯೂ ಹಾಕ್ಕೊಬೋದು. ಬದನೆಕಾಯಿ ಹಾಕೋದಾದರೆ ಸ್ವಲ್ಪ ದಪ್ಪಾಗಿ ಹಾಕಿ, ಯಾಕಂದರೆ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಮೆತ್ತಗಾಗ್ಬಿಡತ್ತೆ. ಇದಕ್ಕೆ ಆಲೂಗಡ್ಡೆ ಹಾಕಿದ್ಮೇಲೆ ನಾನೊಂದು ಚೂರು ಅರಿಶಿನ ಮತ್ತು ಗರಂ ಮಸಾಲೆ ಹಾಕಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಇದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಬೇಕು. ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರಲಿ ಸಾಂಬಾರು, ತುಂಬ ಗಟ್ಟಿಗಾದರೂ ಚೆನ್ನಾಗಾಗೋದಿಲ್ಲ. ಅದಕ್ಕೆ ನೋಡಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕಾಯಿಸಿದ ಮೇಲೆ ತುಂಬ ಗಟ್ಟಿ ಆಗಿಬಿಡತ್ತಲ್ಲ. ಅದಕ್ಕೆ ಇದು ನೀರು ನನಗನ್ನಿಸ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅಂತ, ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿದೆ. ನೀರೆಲ್ಲ ಹಾಕಿ ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಬೇಳೆ ಎಲ್ಲ ಹಾಕಿದ್ಮೇಲೆ ಅದು ಪಾಯಸ ಥರ ಆಗಬಾರ್ದಲ್ವ, ಅದಕ್ಕೆ ನಮಗೆ ಮುದ್ದೆಗೆ ರೈಸ್ಗೆ ಎಲ್ಲ ಸ್ವಲ್ಪ ತೆಳ್ಳಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಈ ಟೈಮಲ್ಲಿ ಉಪ್ಪು ಹಾಕಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಟೇಸ್ಟು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ನಾನು ಇವಾಗ ಒಂಚೂರು 2 ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನೋಡಿ ಇವಾಗ ಕುದಿ ಬರಬೇಕು. ಒಂದು 1-2 ನಿಮಿಷ ಕುದಿದ ಮೇಲೆ ಉಕ್ಕು ಬರುತ್ತಲ್ಲ ಅಷ್ಟು ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಇಟ್ಕೊಂಡಿರೋ ಅವರೆಬೇಳೆನ, ಹಸಿ ಅವರೆಬೇಳೆನ ಒಂದು 2 ಸತಿ 2 ಉಕ್ಕು ಬರಲಿ, ಚೆನ್ನಾಗಿ ಕುದ್ದಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಇದಕ್ಕಿರೋ ಅವರೆಬೇಳೆ ಹಾಕಿ ನೋಡಿ ಈ ಥರ ಚೆನ್ನಾಗಿ ಚೊಕಪಕ್ಕ ಅಂತ ಕುದಿಬೇಕು. ಇದಾದಮೇಲೆ ಇದಕ್ಕಿರೋ ಅವರೆಬೇಳೆನ ಹಾಕಿ ವಿಷಿಲ್ ಬರೆಸಿ. ವಿಷಿಲ್ ಅಂದರೆ ಫುಲ್ ಒಂದು 2-3 ಕೂಗಿಸ್ಬಾರ್ದು, ನೀವು ಚೆನ್ನಾಗಾಗಲ್ಲ. ಒಂದು ವಿಷಿಲ್ ಬಂದಿದ್ದ ತಕ್ಷಣವೇ ವಿಷಿಲ್ ಫುಲ್ ಗಾಳಿ ಹೋಗಿಸ್ಬಿಟ್ಟು ತೆಗೆದುಬಿಡಿ. ಬೇಳೆ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ ಬೇಳೆ. ಸೊ ನೀವು ಸಾಂಬಾರು ಕುದಿಸ್ಕೊತಾ ಇರುವಾಗ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಏನು ಉಪ್ಪು ಖಾರ ಇಡ್ತಿಲ್ಲ ಆ ಥರ ಏನೂ ಇರೋಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಳೆನೂ ನುಣ್ಣಗಾಗಲ್ಲ. ಬೇಳೆ ನುಣ್ಣಗಾಗ್ಬಿಟ್ರೆ ಏನಾಗುತ್ತೆ, ಪಾಯಸ ಥರ ಆಗೋಗುತ್ತೆ, ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಕೊಡೋಲ್ಲ. ಸೊ ನಮಗೆ ಇದೇ ಥರ ಇಷ್ಟ, ಸೊ ನಾವು ಹಿಂಗೆ ಮಾಡಿದ್ದೀವಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸ್ಕೊಳ್ಳಿ. ವಿಷಿಲ್ ಬಂದಿದ್ದ ತಕ್ಷಣ ನಾನು ಹೇಳಿರೋ ಥರ ವಿಷಿಲ್ನ ತೆಗೆದುಬಿಡಿ. ನೋಡಿ ನಾನು ಈ ಥರ ವಿಷಿಲ್ ಫುಲ್ ಗಾಳಿ ಹೋಗಿಸ್ತಾ ಇದ್ದೀನಿ. ಗಾಳಿ ಎಲ್ಲ ಹೋದ್ಮೇಲೆ ವಿಷಿಲ್ ತೆಗೆದುಬಿಟ್ಟು ಆಮೇಲೆ ಕುಕ್ಕರ್ನ ತೆಗೀರಿ. ಗಾಳಿ ಇರುವಾಗೆ ಆಮೇಲೆ ಲಿಡ್ನೆಲ್ಲ ಓಪನ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫುಲ್ ಏರ್ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತಲ್ಲ ಏರ್ ಹೋಗಿದೆ ಅಂತ. ಅದಾದಮೇಲೆ ತೆಗೆದುಬಿಟ್ಟು ಇಮಿಡಿಯೇಟಾಗಿ ತೆಗೆದುಬಿಟ್ರೆ ಬೇಳೆ ಎಲ್ಲ ತುಂಬ ನುಣ್ಣಗಾಗಿರಲ್ಲ ಅಷ್ಟೇ. ಇವಾಗ ನೋಡಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಫುಲ್ಲು ಕಾಳು ಏನು ನುಣ್ಣಗಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ತೆಳ್ಳಕ್ಕಿದಷ್ಟು ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ. ಸೊ
ಸೊ ಸಾಂಬಾರೆಲ್ಲ ಮಾಡಿಟ್ವಿ. ನೈಟಿಗೆ ಮುದ್ದೆ ರೈಸ ಮಾಡ್ಕೋಬೇಕು. ನಮ್ಮ ಪಾಪುನ ಸ್ವಲ್ಪ ಆಟಾಡೋಕ್ಕೆ ಅಂತ ಅವ್ರ ಅಜ್ಜಿ ಮನೆ ಹತ್ರ ಕರ್ಕೊಂಡು ಹೋಗಿದ್ವಿ, ಅಂದರೆ ನಮ್ಮ ಅಮ್ಮನ ಮನೆಗೆ. ಅಲ್ಲಿ ಒಂದು ನಮ್ಮ ಪಪ್ಪ ಪುಟಾಣಿ ಪಪ್ಪಿ ಕರ್ಕೊಂಡ್ಬಂದಿದ್ದಾರೆ. ಅವಳಿಗೆ ತುಂಬ ಇಷ್ಟ, ಆಟ ಆಡ್ತಾ ಇದ್ದಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್.